ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 28. ಆ ಕೋಣೆಯಲ್ಲಿದ್ದ ವಾರ್ಡ್ರೋಬ್ ಪೂರ್ತಿ ವಿಧ ವಿಧವಾದ ಬಣ್ಣ ಬಣ್ಣದ ದುಬಾರಿ ಬೆಲೆಯ ಅನೇಕ ಸೀರೆಗಳನ್ನು ತಂದು ಜೋಡಿಸಿದ್ದನು ಅಥರ್ವ. ಇವರನ್ನು ನಿಜಕ್ಕೂ ನನಗೆ ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ. ಇಷ್ಟು ಸೀರೆಗಳಿವೆ, ಓಕೆ, ಆದರೆ ಬ್ಲೌಸ್ ಹೇಗೆ ನನ್ನ ಅಳತೆಗೆ ಸರಿಯಾಗಿ ಇದೆ ಎಂದು ಗೊಂದಲಗೊಂಡಳು. ಆದರೂ ಅವನ ಬಳಿ ಕೇಳುವಂತಿಲ್ಲ. ಹಾಗಾಗಿ ಒಂದು ಸೀರೆಯನ್ನು ತೆಗೆದುಕೊಂಡು ಉಟ್ಟುಕೊಂಡು ಒತ್ತಾಯಿತು. ಕೂದಲು ಒಣಗಿಸಲು ಸಮಯವಿಲ್ಲ ಎಂದು ಹಸಿ ಕೂದಲಿನಿಂದಲೇ ಜಡೆ ಹೆಣೆದುಕೊಂಡು ಹೊರಬಂದಳು ನಕ್ಷತ್ರ. ಅವಳನ್ನು ನೋಡಿದವನು ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಅವಳ ಬಳಿ ಹೋದನು. ಏನು ಹೀಗೆ ನೀರು ತೊಟ್ಟಿಕ್ಕುವಾಗಲೇ ಜಡೆ ಹೆಣೆದುಕೊಂಡು ಬಂದಿದ್ದೀಯಾ ಎಂದು ಕೇಳಿದನು. ಸಾರಿ ಸರ್, ತುಂಬ ಹೊತ್ತು ಮಲಗಿಬಿಟ್ಟೆ, ಅದಕ್ಕೆ ಲೇಟ್ ಆಯಿತು, ಆಫೀಸ್ಗೆ ಟೈಮ್ ಆಯಿತು ಎಂದಳು. ಅದಕ್ಕಾಗಿ ಹೀಗೆಯೇ ಬರುತ್ತೀಯಾ ಎಂದು ಕೇಳಲು, ಇಲ್ಲ, ಕೂದಲು ಒಣಗಿಸಲು ತುಂಬ ಲೇಟ್ ಆಗುತ್ತದೆ ಎಂದು ತಲೆ ತಗ್ಗಿಸಿಯೇ ಹೇಳಿದಳು. ನೀನು ಬಾ ಎಂದು ಕರೆದುಕೊಂಡು ಹೋಗಿ ಅಲ್ಲಿದ್ದ ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿಯ ಮುಂದಿದ್ದ ಸ್ಟೂಲ್ ಮೇಲೆ ಕೂರಿಸಿ ಅವಳ ಕೂದಲನ್ನು ಅವನೇ ಬಿಡಿಸಿದನು. ಅಯ್ಯೋ ಪ್ಲೀಸ್ ಸರ್, ಬೇಡ ಸರ್ ಎಂದು ಅವಳು ತಡೆಯಲು, ಸುಮ್ಮನೆ ಕೂತ್ಕೋ ಎಂದವನು ಅಲ್ಲಿನ ಡ್ರಾಯರ್ನಿಂದ ಹೇರ್ ಡ್ರಾಯರ್ ತೆಗೆದುಕೊಂಡು ಅವಳ ಕೂದಲನ್ನು ಒಣಗಿಸಿದನು. ಸರ್, ಈ ಕೆಲಸವನ್ನೆಲ್ಲ ನೀವು ಯಾಕೆ ಮಾಡುತ್ತಿದ್ದೀರಾ? ಪ್ಲೀಸ್, ನಾನು ನೋಡಿಕೊಳ್ಳುತ್ತೇನೆ ಎಂದು ಅವಳು ಬೇಡಿಕೊಳ್ಳಲು, ಸುಮ್ಮನೆ ಕೂತ್ಕೋ ಎಂದು ಹೇಳಿ ಅವಳ ಕೂದಲು ಚೆನ್ನಾಗಿ ಒಣಗಿದ ನಂತರ ಈಗ ಜಡೆ ಹೆಣೆದುಕೊಂಡು ಬಾ. ಹಸಿ ಇದ್ದರೆ ಶೀತ ಹಿಡಿಯುತ್ತದೆ, ಆಮೇಲೆ ಜ್ವರ ಬರುತ್ತದೆ. ಆಫೀಸ್ನಲ್ಲಿ ತುಂಬ ಕೆಲಸವಿದೆ, ನಿನಗೆ ನಾನು ರಜೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿ ಹೊರಟನು. ಹಾಳು ಮುಖ ನೋಡು ಎಂದು ಮನಸ್ಸಿನಲ್ಲೇ ಬೈದುಕೊಂಡವಳು ಮತ್ತೊಮ್ಮೆ ತಲೆ ಬಾಚಿ ಜಡೆ ಹೆಣೆದುಕೊಂಡಳು. ಅವಳಿಗೆ ಬೇಸರವಾಗಿತ್ತು. ಅವಳ ಜಡೆ ಸೊಂಟದ ಕೆಳಗೆ ನೇತಾಡುತ್ತಿತ್ತು. ಒಂದು ಸಲ ತಲೆ ಬಾಚಿಕೊಳ್ಳುವುದೇ ದೊಡ್ಡ ವಿಷಯ, ಇದರಲ್ಲಿ ಎಲ್ಲವನ್ನು ಬಿಡಿಸಿಬಿಟ್ಟು ಹೆಣೆದುಕೊಂಡು ಬಾ ಅಂತ ಹೇಳಿ ಹೋಗಿಬಿಟ್ಟರು. ಇವರಿಗೆ ಎಲ್ಲಿ ಗೊತ್ತಾಗಬೇಕು ನನ್ನ ಕಷ್ಟ ಎಂದು ಗೊಣಗುತ್ತಲೇ ಹೇಗೋ ಒಂದು ರೀತಿಯಾಗಿ ಜಡೆಯನ್ನು ಹೆಣೆದು ಮುಗಿಸಿದಳು. ಅವಳು ತಯಾರಾಗಿ ಹೊರ ಬಂದ ನಂತರ ಅವನು ಲ್ಯಾಪ್ಟಾಪ್ ಬ್ಯಾಗನ್ನು ಅವಳ ಕೈಗೆ ಕೊಟ್ಟು ಅವಳೊಟ್ಟಿಗೆ ಹೊರಟನು. ಬ್ಲೂ ಕಲರ್ ಶರ್ಟ್, ಗ್ರೇ ಕಲರ್ ಕೋಟ್, ಸೂಟ್, ಟೈ ಧರಿಸಿದ್ದನು ಅಥರ್ವ. ಲೈಟ್ ವೈಲೆಟ್ ಕಲರ್ ಸೀರೆ ಹುಟ್ಟಿದ್ದಳು ನಕ್ಷತ್ರ. ಇತ್ತ ಹಾಲಿನಲ್ಲಿ ಪಂಚಾಯಿತಿ ಇಬ್ಬರು ಒಟ್ಟಿಗೆ ಕೆಳಗೆ ಬರಲು ಹಾಲ್ನಲ್ಲಿ ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಅಥರ್ವ ನಕ್ಷತ್ರಳೊಂದಿಗೆ ಕೆಳಗೆ ಬಂದ ಕೂಡಲೇ ಕೋಪದಿಂದ ಎದ್ದು ಅವನ ಬಳಿ ಹೋದರು ಅವನ ದೊಡ್ಡಪ್ಪ ಸ್ವಾಮಿನಾಥನ್. ಏನು ಅಥರ್ವ, ನಿನ್ನ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೀಯಾ? ನಿನ್ನನ್ನು ಕೇಳಲು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀಯಾ ಎಂದವರು. ನಿನ್ನ ಮೇಲೆ ನಮ್ಮೆಲ್ಲರಿಗೂ ತುಂಬ ಗೌರವ ಮರ್ಯಾದೆ ಇದೆ, ಅದಕ್ಕಾಗಿಯೇ ನಿನ್ನ ಮಾತನ್ನು ಮೀರಿ ನಾವ್ಯಾರೂ ಏನನ್ನು ಮಾಡುವುದಿಲ್ಲ. ಒಂದು ಸಣ್ಣ ವಿಷಯ ಮಾಡುವುದಿದ್ದರೂ ನಿನ್ನ ಬಳಿ ಪರ್ಮಿಷನ್ ಕೇಳುತ್ತೇವೆ. ಈ ಮನೆಯಲ್ಲಿ ಎಲ್ಲವೂ ನಿನ್ನದೇ ರಾಜ್ಯ. ಆದರೂ ನೀನು ಶಿಸ್ತಿನಿಂದ ಇದ್ದೆ, ಆದರೆ ಇವತ್ತು ನೀನು ಯಾಕೆ ಇಷ್ಟು ಚೀಪಾಗಿ ನಡೆದುಕೊಂಡೆ ಎಂದು ಅವರು ಕೇಳಿದ ಪ್ರಶ್ನೆ ಅವನಿಗೆ ಛಾತಿಯಿಂದ ಹೊಡೆದಂತಿತ್ತು. ಏನು ದೊಡ್ಡಪ್ಪ ಮಾತನಾಡ್ತಾ ಇದ್ದೀರಾ? ನಾನು ಚೀಪಾಗಿ ನಡೆದುಕೊಂಡೆನಾ? ಹಾಗೇನು ಮಾಡಿದೆ ಎಂದು ಪ್ರಶ್ನಿಸಿದನು. ನಿನ್ನೆ ನಿನ್ನ ಪ್ರೇಯಸಿ ಅಂತ ಈ ಹುಡುಗಿಯನ್ನು ಮನೆಗೆ ಕರೆತಂದೆ. ನಮ್ಮೆಲ್ಲರ ಮುಂದೆಯೂ ಆ ಹುಡುಗಿಯನ್ನು ಕೆಳಗಿರುವ ರೂಮ್ನಲ್ಲಿ ಉಳಿಯುವಂತೆ ಮಾಡಿ ರಾತ್ರೋರಾತ್ರಿ ಅವಳನ್ನು ನಿನ್ನ ರೂಮ್ಗೆ ಕರೆದುಕೊಂಡು ಹೋಗಿ ನಾಟಕ ಮಾಡ್ತಾ ಇದೀಯಾ? ಇದೇನು ಕುಟುಂಬವಾ ಇಲ್ಲ ಎಂದು ಮಾತನ್ನು ನಿಲ್ಲಿಸಿದರು. ಅವನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಅವನು ಮನಸ್ಸು ಮಾಡಿದರೆ ಅವರನ್ನು ಒಂದೇ ಮಾತಿನಲ್ಲಿ ಅಡಗಿಸಬಹುದಿತ್ತು. ಆದರೂ ಅವನಿಗೆ ಅದು ಇಷ್ಟವಿರಲಿಲ್ಲ. ಯಾಶಿಕಾಳ ಅಪ್ಪನ ಬಳಿ ಹೋದವನು ತನ್ನ ಕುತ್ತಿಗೆಯನ್ನು ಸವರಿಕೊಳ್ಳುತ್ತಾ ಅವರಿಗೆ ಕೇಳುವ ದನಿಯಲ್ಲಿ, ಈ ಸಮಸ್ಯೆಯನ್ನು ನೀವೇ ನಿಭಾಯಿಸಬೇಕು, ನಾನು ಹೇಳಿದಂತೆಯೇ ಚಾಚೂ ತಪ್ಪದೆ ಈಗ ಮಾತನಾಡಬೇಕು ಎಂದು ಅವಸರವಾಗಿ ಕೆಲವು ಮಾಹಿತಿಗಳನ್ನು ಅವರ ಕಿವಿಯಲ್ಲಿ ಪಿಸುಗುಟ್ಟಿದನು. ಏನು ಅಥರ್ವ, ನಿನ್ನನ್ನೇ ಕೇಳುತ್ತಿದ್ದೇನೆ, ಉತ್ತರಿಸದೆ ಯಾಕೆ ಹೀಗೆ ಸುಮ್ಮನೆ ನಿಂತಿದ್ದೀಯಾ ಎಂದು ಕೇಳಲು ನಕ್ಷತ್ರಗೆ ಮುಜುಗರವಾಯಿತು. ಅವರು ಹೇಳಿದ ಮಾತು ಅವನನ್ನು ಮಾತ್ರವಲ್ಲದೆ ಅವಳಿಗೂ ನೋವುಂಟು ಮಾಡಲು ಕಣ್ಣೀರು ತುಂಬಿಕೊಂಡು ನಿಂತಿದ್ದಳು. ಯಾಶಿಕಾಳಿಗೆ ಒಳಗೊಳಗೆ ಖುಷಿಯಾಗಿತ್ತು. ಹೇಗೂ ಈ ಶನಿಯನ್ನು
ಇವತ್ತು ತೊಲಗಿಸಿ ಬಿಡಬಹುದು ಎಂದು ನೆಮ್ಮದಿಯಿಂದ ನೋಡುತ್ತಿದ್ದಳು. ಬಾವ, ನೀವೇನು ದಿಢೀರನೆ ಅಳಿಯನನ್ನು ಹೀಗೆ ತಪ್ಪಾಗಿ ಮಾತನಾಡಿಬಿಟ್ಟಿರಿ? ಅಳಿಯನ ಬಗ್ಗೆ ನಿಮಗೆ ಗೊತ್ತಿಲ್ಲವೇ? ಅವರಿಬ್ಬರು ಆ ರೀತಿ ತಪ್ಪಾದವರಲ್ಲ. ಇಬ್ಬರು ಮದುವೆಯಾಗುವವರೇ ತಾನೆ. ಈಗಾಗಲೇ ಅಥರ್ವನ ಮದುವೆಯ ವಿಷಯದಲ್ಲಿ ಯಾವ ತಿಳುವಳಿಕೆಯೂ ಇಲ್ಲದೆ ಮಂಟಪದವರೆಗೆ ಹೋಗಿ ಅವನ ಮದುವೆ ನಿಂತು ಅದರಿಂದ ನನ್ನ ತಂಗಿಯ ಪರಿಸ್ಥಿತಿ ಏನಾಯಿತು ಅಂತ ನಿಮಗೆ ಗೊತ್ತಲ್ಲ. ಮದುವೆಯಾಗುವವರಿಬ್ಬರು ಒಂದೇ ರೂಮ್ನಲ್ಲಿ ಇರುವುದು ತಪ್ಪೇನಿಲ್ಲ. ಅದರಲ್ಲೂ ನಿನ್ನೆ ದೇವಸ್ಥಾನದಲ್ಲೇ ಹಾರ ಬದಲಾಯಿಸಿ ನಿಶ್ಚಿತಾರ್ಥವೇ ಆದಂತಾಗಿದೆ. ಅವರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿ, ಆಗಲೇ ಅವರು ಜೀವನ ಪೂರ್ತಿ ಒಟ್ಟಿಗೆ ಸೇರಿ ಸಂತೋಷವಾಗಿ ಬದುಕಲು ಸಾಧ್ಯ ಎಂದು ಹೇಳಲು, ಏನು ಭಾವ ಮಾತನಾಡ್ತಾ ಇದ್ದೀರಾ? ಅದು ಹೇಗೆ ಎಂದಾಗ, ಅದೆಲ್ಲ ಸರಿಯಾಗುತ್ತದೆ. ನಮ್ಮ ಅಥರ್ವನ ಮೇಲೆ ನಾವೇ ನಂಬಿಕೆ ಇಡದಿದ್ದರೆ ಹೇಗೆ? ಅವರಿಬ್ಬರು ಒಂದೇ ರೂಮ್ನಲ್ಲಿ ಉಳಿಯುವುದರಿಂದ ಏನೂ ತೊಂದರೆ ಇಲ್ಲ. ಅದಕ್ಕೆ ಕಾರ್ತಿಕ ನಕ್ಷತ್ರ ಮುಗಿದ ತಕ್ಷಣ ಹರಕೆ ತೀರಿಸಿ ಜ್ಯೋತಿಷಿಗಳ ಬಳಿ ಒಳ್ಳೆಯ ದಿನ ನೋಡಿ ಮದುವೆಗೆ ಏರ್ಪಾಡು ಮಾಡೋಣ ಅಂತ ತಂಗಿ ಹೇಳಿದ್ದಾಳಲ್ಲ. ಆಮೇಲೇನು? ಅವರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯ. ಮತ್ತೆ ಅಥರ್ವನ ವಿಷಯದಲ್ಲಿ ತಪ್ಪು ನಡೆದು ಬಿಡಬಾರದು ಎಂದು ಹೇಳಲು, ಯಾಶಿಕಾ ತನ್ನ ಅಪ್ಪನನ್ನು ಸುಡುವಂತೆ ನೋಡಿದಳು. ಇವರಿಗೆ ಯಾಕೆ ಈ ಬೇಡದ ಕೆಲಸ ಎಂದು ತನ್ನ ತಾಯಿಯ ಕಿವಿಯಲ್ಲಿ ಪಿಸುಗುಟ್ಟಿದಳು. ಅದೇ ಕಣೆ, ನನಗೂ ಏನು ಅರ್ಥವಾಗುತ್ತಿಲ್ಲ ಎಂದು ಅವಳ ತಾಯಿ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದಳು. ಸರಿ ಅಥರ್ವ, ಏನೇ ಆದರೂ ಅತ್ತಿ ಮತ್ತು ಬೆಂಕಿಯನ್ನು ಪಕ್ಕದಲ್ಲಿಡುವುದು ತಪ್ಪು. ಅದಕ್ಕಾಗಿಯೇ ನಾನು ಮಾತನಾಡಿದೆ. ನೀನೇ ಯೋಚಿಸಿ ನೋಡು. ಮದುವೆಯೇ ಆಗದೆ ಇಬ್ಬರು ಒಂದೇ ರೂಮ್ನಲ್ಲಿ ಇರುವುದು ಸರಿಯಾಗುತ್ತದಾ ಎಂದು ಕೇಳಿದರು. ದೊಡ್ಡಪ್ಪ, ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಅವಳು ನನ್ನ ಪ್ರೇಯಸಿ ತಾನೆ. ನಾನು ಮನಸ್ಸು ಮಾಡಿದರೆ ಅವಳನ್ನು ಹೊರಗೆ ಕರೆದುಕೊಂಡು ಹೋಗಿ ಏನು ಬೇಕಾದರೂ ಮಾಡಬಹುದು. ನಿಯಂತ್ರಣ ಅನ್ನೋದು ಮನಸ್ಸಿನಲ್ಲಿರಬೇಕು. ಅದು ನಮ್ಮಲ್ಲಿ ಸಾಕಷ್ಟಿದೆ. ನಾನು ಅವಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಲೈಫ್ ಚೆನ್ನಾಗಿರಬೇಕು. ಅವಳ ಜೊತೆ ಒಂದೇ ರೂಮ್ನಲ್ಲಿ ಉಳಿಯುವುದು ನನಗೆ ಸಮಸ್ಯೆಯಾಗಿ ಕಾಣುತ್ತಿಲ್ಲ. ಏನೇ ಇದ್ದರೂ ಅವಳು ನನ್ನ ಹೆಂಡತಿ ಎಂದು ಮತ್ತೊಮ್ಮೆ ಹೇಳಿದನು. ಸರಿಯಪ್ಪ, ಮನಸ್ಸು ಕೇಳದೆ ಹೇಳಿಬಿಟ್ಟೆ. ನಾವು ಹೇಳಿದರೆ ಮಾತ್ರ ನೀನು ತೆಗೆದುಕೊಂಡ ನಿರ್ಧಾರದಿಂದ ಬದಲಾಗುತ್ತೀಯಾ ಏನು ಎಂದು ಅವರು ಹಿಂಜರಿಕೆಯಿಂದ ಮಾತನಾಡಲು, ನೀವು ಹೇಳಿದ್ದು ಸರಿಯೇ ದೊಡ್ಡಪ್ಪ, ತಪ್ಪು ಅಂತ ಹೇಳಲು ಬರುತ್ತಿಲ್ಲ. ಆದರೆ ಅವಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಗೊತ್ತಾಗುತ್ತಿಲ್ಲ ಎಂದವನು ಡೈನಿಂಗ್ ಹಾಲ್ನತ್ತ ನಡೆದು ಅವಸರವಾಗಿ ಅವನ ಹಿಂದೆ ಹೋದಳು ನಕ್ಷತ್ರ. ಅವನಿಗೆ ಒಂದು ಪ್ಲೇಟ್ ತೆಗೆದಿಟ್ಟು ಬಡಿಸುವಾಗ ಈಗ ತಾನೇ ವಿಕ್ರಮ್ ಕೂಡ ಬಂದು ಕುಳಿತನು. ಅವನಿಗೂ ಬಡಿಸಲು ಪ್ರಾರಂಭಿಸಿದಳು. ನಕ್ಷತ್ರ, ನೀನು ಕೂತು ಜೊತೆಯಲ್ಲೇ ಊಟ ಮಾಡು, ಆಫೀಸ್ಗೆ ಟೈಮ್ ಆಯ್ತಲ್ಲ ಎಂದು ಅಥರ್ವ ಹೇಳಲು ಅವಳು ಪಕ್ಕದಲ್ಲಿ ಕುಳಿತು ಊಟ ಮಾಡಲು ಪ್ರಾರಂಭಿಸಿದಳು. ಏನು ಅಣ್ಣ, ಅತ್ತಿಗೆಯ ಮುಖ ಬಾಡಿದೆ. ಹಾಲ್ನಲ್ಲಿ ಹಿರಿಯರೆಲ್ಲ ಒಟ್ಟಿಗೆ ಮೀಟಿಂಗ್ ಹಾಕಿದಂತಿದೆ. ಏನು ಪಂಚಾಯಿತಿ ಎಂದು ವಿಕ್ರಮ್ ಕೇಳಿದನು. ಮದುವೆಯಾಗದೆ ನಾನು ಅವಳು ಒಂದೇ ರೂಮ್ನಲ್ಲಿ ಇದ್ದದ್ದು ತಪ್ಪಂತೆ. ಅದಕ್ಕೆ ದೊಡ್ಡಪ್ಪ ಇಷ್ಟು ಹೊತ್ತು ಅಡ್ವೈಸ್ ಮಾಡಿದ್ದು ಎಂದಾಗ, ಏನು ಒಂದೇ ರೂಮಾ ಎಂದು ಬಾಯಿ ಬಿಟ್ಟವನು, ಹೌದು, ರಾತ್ರಿ ಅತ್ತಿಗೆ ಕೆಳಗಡೆ ತಾನೇ ಕುಳಿತುಕೊಂಡಿದ್ದರು. ಯಾವಾಗ ನಿಮ್ಮ ರೂಮ್ಗೆ ಬಂದರು ಎಂದು ಆಘಾತದಿಂದ ಅವನು ಕೇಳಲು, ಅದೆಲ್ಲ ಮಧ್ಯರಾತ್ರಿಯಲ್ಲಿ ಎತ್ತಿಕೊಂಡು ಹೋಗಿಬಿಟ್ಟೆ ಎಂದು ಅಥರ್ವ ಹೇಳಲು, ವಿಕ್ರಮ್ಗೆ ತಟ್ಟನೆ ನೆತ್ತಿಗೇರಿತು. ವೇಗವಾಗಿ ಎದ್ದು ಅವನ ತಲೆ ಸವರಿ ನೀರನ್ನು ಅವನ ಕೈಗೆ ಕೊಟ್ಟಳು ನಕ್ಷತ್ರ. ನೀರು ಕುಡಿದವನು ಆಘಾತದಿಂದಲೇ ಅಣ್ಣನನ್ನು ನೋಡಲು, ಯಾಕೋ ಊಟ ಮಾಡುವಾಗ ಸರಿಯಾಗಿ ತಿನ್ನಲು ಆಗಲ್ವಾ? ಇದಕ್ಕೆ ಊಟ ಮಾಡುವಾಗ ಮಾತನಾಡಬಾರದು ಅಂತ ಹೇಳುವುದು. ಆಗಲಾದರೂ ನನ್ನನ್ನು ಹಿಟ್ಲರ್ ನೋಡುವಂತೆ ಎಲ್ಲರೂ ನೋಡುತ್ತೀರಲ್ಲ, ಇದಕ್ಕೆ ಹೇಳೋದು ಸರಿಯಾಗಿ ಊಟ ಮಾಡು ಎಂದು ಹೇಳಿಬಿಟ್ಟು ಇವನು ಊಟ ಮಾಡುತ್ತಿರಲು, ನೆತ್ತಿಗೇರುವಂತೆ ಮಾಡಿದ್ದೆ ನೀವು ಎಂದು ಮನಸ್ಸಿನಲ್ಲೇ ಬೈದುಕೊಂಡವನು ಕೊನೆಗೆ ಪಂಚಾಯಿತಿ ಏನಾಯಿತು, ಇಬ್ಬರನ್ನು ಬೇರೆ ಮಾಡಿದರಾ ಎಂದು ಕೇಳಿದನು. ಅದೆಲ್ಲ ನಮ್ಮ ಮಾವ ನನಗೆ ಬೆಂಬಲವಾಗಿ ಮಾತನಾಡಿ ನಾವಿಬ್ಬರು ಒಂದೇ ರೂಮ್ನಲ್ಲಿ ಇರುವುದು ತಪ್ಪೇ ಅಲ್ಲ ಅಂತ ಹೇಳಿಬಿಟ್ಟರು. ದೊಡ್ಡಪ್ಪನೂ ಸರಿ ಅಂದುಬಿಟ್ಟರು ಎಂದು ಹೇಳಲು, ಕಣ್ಣುಗಳನ್ನು ಮುಚ್ಚಿ ತೆರೆದವನು, ಏನು ನಡೆಯುತ್ತಿದೆ ಅಣ್ಣ? ಮಾವ ಅದು ನಿಮಗೆ ಸಪೋರ್ಟ್ ಮಾಡಿದರಾ? ಹೇಗೆ
ಎಲ್ಲೋ ಹಿಡಿಯುತ್ತಿದೆಯಲ್ಲ, ನನಗೆ ನಂಬಲು ಆಗುತ್ತಿಲ್ಲವೇ ಎಂದು ಅವನು ಅಪನಂಬಿಕೆಯಿಂದ ಕೇಳಲು, ಅದಕ್ಕೊಂದು ಕಾರಣವಿದೆ, ನಿನ್ನ ಬಳಿ ಆಮೇಲೆ ಹೇಳುತ್ತೇನೆ ಎಂದು ಕಣ್ಣು ಹೊಡೆದು ಊಟ ಮಾಡಲು ಪ್ರಾರಂಭಿಸಿದನು ಅಥರ್ವ. ನಕ್ಷತ್ರ ಏನೂ ಮಾತನಾಡಲಿಲ್ಲ. ಅವಳು ಊಟ ಮಾಡಿದಳು. ಊಟ ಮುಗಿದ ನಂತರ ಮೂವರು ಹೋಗಿ ಅಥರ್ವನ ಅಮ್ಮನನ್ನು ನೋಡಿ ಮಾತನಾಡಿಬಿಟ್ಟು ಆಮೇಲೆ ಅವರು ಆಫೀಸ್ಗೆ ಹೊರಟರು. ಅದೇ ವೇಳೆಯಲ್ಲಿ ವಿಷ್ಣು ಊಟ ಮುಗಿಸಿ ಕೈ ತೊಳೆದವನು ಹೊರಗೆ ಬಂದನು. ಅವನ ಲ್ಯಾಪ್ಟಾಪ್ ಬ್ಯಾಗ್ ತೆಗೆದುಕೊಂಡು ಅವನ ಹಿಂದೆ ಹೋದ ಯಾಮಿನಿ ಅದನ್ನು ಅವನ ಕೈಗೆ ಕೊಟ್ಟು ಬಿಟ್ಟು, ರೀ, ನನಗೆ ಹೊಟ್ಟೆ ತುಂಬ ನೋಯುತ್ತಿದೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೀರಾ ಎಂದು ಪಾಪದಂತೆ ಕೇಳಲು, ಮದುವೆಯಾದ ಹೊಸದರಲ್ಲಿ ಹೊಟ್ಟೆ ನೋವೆಲ್ಲ ಇರುವುದು ಸಹಜ, ಇದಕ್ಕೇನಾದರೂ ಆಸ್ಪತ್ರೆಗೆ ಹೋಗುತ್ತಾರಾ, ಹೋಗಿ ಸ್ವಲ್ಪ ಹರಳೆಣ್ಣೆಯನ್ನು ಒಕ್ಕಳಿಗೆ ಹಚ್ಚಿಕೊಂಡು ರೆಸ್ಟ್ ಮಾಡು, ಎಲ್ಲವೂ ಸರಿಯಾಗಿ ಬಿಡುತ್ತದೆ ಎಂದು ಹೇಳಿ ಕಾರ್ನ ಹಿಂದಿನ ಡೋರ್ ಓಪನ್ ಮಾಡಲು, ಅದಕ್ಕಲ್ಲ ರೀ, ರಾತ್ರಿ ನೀವು ನನ್ನ ಹೊಟ್ಟೆಗೆ ಒದ್ದುದರಿಂದ ತುಂಬ ನೋಯುತ್ತಿದೆ, ನನಗೆ ಭಯವಾಗುತ್ತಿದೆ, ಹೋಗಿ ಚೆಕ್ ಮಾಡಿಸಿಕೊಂಡು ಇಂಜೆಕ್ಷನ್ ಹಾಕಿಸಿಕೊಂಡು ಬರೋಣ. ಸಣ್ಣ ತಲೆನೋವು ಎಂದರೇನೆ ಭಯಪಡುವವಳಿಗೆ ಈ ಹೊಟ್ಟೆ ನೋವು ಅತಿಯಾದ ಭಯವನ್ನೇ ಉಂಟು ಮಾಡಿತ್ತು. ಅದು ಅವಳ ಮುಖದಲ್ಲೂ ಕಾಣುತ್ತಿತ್ತು. ಆದರೆ ಅದನ್ನೆಲ್ಲ ಕಿವಿಗೆ ಹಾಕಿಕೊಳ್ಳದೆ ಅವಳನ್ನು ಲೆಕ್ಕಕ್ಕೆ ಇಡದೆ ಕಾರ್ ಡೋರ್ ಓಪನ್ ಮಾಡಿದವನು ಒಳಗೆ ಕುಳಿತನು. ಅವನು ಕುಳಿತ ಕೂಡಲೇ ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಲಾಗಿ ಅವನ ಕಾರ್ ಹೊರಟು ಹೋಯಿತು. ಕಣ್ಣೀರು ತುಂಬಿಕೊಂಡು ಹೋಗುತ್ತಿದ್ದ ಆ ಕಾರನ್ನೇ ದಿಟ್ಟಿಸಿ ನೋಡಿದಳು. ನನಗೆ ಇದೆಲ್ಲ ಬೇಕಿತ್ತು ಎಂದು ಮನಸ್ಸಿನಲ್ಲೇ ತನ್ನನ್ನು ತಾನು ನಿಂದಿಸಿಕೊಳ್ಳುತ್ತಾ ಅವಳು ತಿರುಗುವಾಗ ಬಾಗಿಲಿನಲ್ಲಿ ನಿಂತಿದ್ದಳು ಮಾಯಾ. ಏನು ಮಾಯಾ, ಅಷ್ಟರಲ್ಲೇ ಊಟ ಮಾಡಿದ್ದೀಯಾ ಎಂದು ಯಾಮಿನಿ ಕೇಳಲು, ಈಗ ನಾವು ಆಫೀಸ್ಗೆ ಹೋಗುತ್ತಿಲ್ಲ, ಆಸ್ಪತ್ರೆಗೆ ಹೋಗುತ್ತಿದ್ದೇವೆ. ನೀವು ಅಣ್ಣನ ಬಳಿ ಮಾತನಾಡಿದ್ದನ್ನು ನಾನು ಕೇಳಿದೆ. ಅವನಿಗೆ ಆಫೀಸ್ನಲ್ಲಿ ಮುಖ್ಯವಾದ ಕೆಲಸವಿರಬೇಕು, ಅದಕ್ಕೆ ಹೋಗಿರಬಹುದು. ನೀವು ಬನ್ನಿ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಕಾರ್ ಡೋರ್ ಓಪನ್ ಮಾಡಲು, ಅದೆಲ್ಲ ಬೇಡ ಮಾಯಾ ಎಂದಾಗ, ಅತ್ತಿಗೆ ಭಯಪಡದೆ ಕೂತ್ಕೊಳ್ಳಿ ಎಂದವಳು. ಯಾಮಿನಿ ಕುಳಿತ ಕೂಡಲೇ ಆ ಕಡೆ ಬಂದು ಕಾರ್ ಹತ್ತಿ ಹೊರಟಳು. ನಿಮ್ಮ ಅಣ್ಣನ ಕಾರಿಗೆ ಡ್ರೈವರ್ ಇದ್ದಾರೆ, ನೀನು ಡ್ರೈವರ್ ಇಟ್ಟುಕೊಳ್ಳಬಹುದಲ್ಲವೇ ಎಂದು ಅವಳು ಕೇಳಿದಳು. ನನ್ನ ಅಣ್ಣ ಈಗ ಹೋಗುವಾಗ ಡ್ರೈವರ್ ಜೊತೆ ಹೋಗುತ್ತಾನೆ, ಸಂಜೆ ಬರುವಾಗ ಅವನೇ ಡ್ರೈವ್ ಮಾಡಿಕೊಂಡು ಬರುತ್ತಾನೆ, ಡ್ರೈವರ್ನನ್ನು ಆಫೀಸ್ನಲ್ಲೇ ಬಿಟ್ಟು ಬರುತ್ತಾನೆ. ಅವನಿಗೆ ಬೆಳಿಗ್ಗೆ ಈ ಟ್ರಾಫಿಕ್ನಲ್ಲಿ ಡ್ರೈವ್ ಮಾಡುವುದು ಅಷ್ಟಾಗಿ ಇಷ್ಟವಿಲ್ಲ, ಅದಕ್ಕೆ ಹಾಗೆ. ಆದರೆ ನನಗೆ ಹಾಗಿಲ್ಲ ಅತ್ತಿಗೆ, ನನಗೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ, ಎಷ್ಟು ಲಾಂಗ್ ಹೋಗಲು ಹೇಳಿದರೂ ಖುಷಿಯಾಗಿ ಹೋಗುತ್ತೇನೆ ಎಂದು ಹೇಳುತ್ತಲೇ ಗಾಡಿ ಚಲಾಯಿಸಿದಳು. ಅವರಿಬ್ಬರು ಆಸ್ಪತ್ರೆಗೆ ಹೋದರು. ಅದೇ ವೇಳೆಗೆ ಅಥರ್ವ, ನಕ್ಷತ್ರ, ವಿಕ್ರಮ್ ಮೂವರು ಆಫೀಸ್ನೊಳಗೆ ಹೋದರು. ಸ್ವಲ್ಪ ಸಮಯ ಕಳೆಯಿತು. ಆಸ್ಪತ್ರೆಯಿಂದ ಯಾಮಿನಿಯನ್ನು ಕರೆದುಕೊಂಡು ಬಂದಳು ಮಾಯಾ. ಅತ್ತಿಗೆ, ಡಾಕ್ಟರ್ ಹೇಳಿದ್ದೆಲ್ಲ ನೆನಪಿದೆ ತಾನೆ, ಟ್ಯಾಬ್ಲೆಟ್ ಹಾಕಿಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ ಎಂದು ಹೇಳಿ ಆಫೀಸ್ಗೆ ಹೊರಟಳು. ವಿಕ್ರಮ್ ತನ್ನ ಚೇರ್ನಲ್ಲಿ ಕುಳಿತು ಫೈಲ್ ತಿರುವಿ ನೋಡುತ್ತಿದ್ದನು. ಹೇಗೆ ನೋಡಿದರೂ ಏನೂ ಅರ್ಥವಾಗುತ್ತಿಲ್ಲ. ಈ ಕಾಪರ್ ಫ್ಯಾಕ್ಟರಿಯನ್ನು ಅಣ್ಣ ಯಾಕೆ ನನ್ನ ತಲೆಗೆ ಕಟ್ಟಿದರು? ಏನಾದರೂ ಸಿಂಪಲ್ ಆಗಿ ಕೊಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು. ಕಾಪರ್ ಫ್ಯಾಕ್ಟರಿ ನಿಭಾಯಿಸುವುದು ಅಷ್ಟು ಸುಲಭವಲ್ಲವೇ ಎಂದು ಇವನು ಗೊಣಗಿಕೊಳ್ಳುತ್ತಿರಲು ಅವಸರವಾಗಿ ಒಳಗೆ ಬಂದನು ಕಾರ್ತಿಕ್. ಏನು ಕಾರ್ತಿಕ್, ಯಾಕೆ ಇಷ್ಟು ಆತಂಕದಿಂದ ಬರುತ್ತಿದ್ದೀರಾ ಎಂದು ವಿಕ್ರಮ್ ಕೇಳಿದನು. ಒಂದು ಸಮಸ್ಯೆ ಸರ್ ಎಂದನು. ಏನು ಸಮಸ್ಯೆ? ಏನೇ ಆದರೂ ಅಣ್ಣನ ಬಳಿ ಹೋಗಿ ಹೇಳಿ ಎಂದಾಗ, ಆ್ಯಕ್ಚುಲಿ ಬಾಸ್ ಬಳಿಯೇ ಹೇಳಿದೆ, ಅವರೇ ನಿಮ್ಮ ಬಳಿ ಹೋಗಿ ಸಾಲ್ವ್ ಮಾಡಲು ಹೇಳಿದರು, ಬನ್ನಿ ಹೋಗೋಣ ಎಂದಾಗ, ನಾನಾ? ಏನು ಸಮಸ್ಯೆ, ಎಲ್ಲಿ ಹೋಗಬೇಕು ಎಂದು ವಿಕ್ರಮ್ ಕೇಳಿದನು. ಬಾಸ್, ಕಾಪರ್ ಫ್ಯಾಕ್ಟರಿಗೆ ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ ದೀಪಾವಳಿಗೆ ನಾವು ಕೊಡುತ್ತೇವೆ ಎಂದು ಹೇಳಿದ್ದಕ್ಕಿಂತ ಹೆಚ್ಚು ಬೋನಸ್ ಕೇಳಿ ಸ್ಟ್ರೈಕ್ ಮಾಡುತ್ತಿದ್ದಾರೆ. ಬನ್ನಿ, ಇಲ್ಲಿ ಮಾತನಾಡಲು ಟೈಮ್ ಇಲ್ಲ ಎಂದಾಗ, ಏನು ಸ್ಟ್ರೈಕ್ ಮಾಡುತ್ತಿದ್ದಾರಾ? ಅದನ್ನು ನಾನು ಹೋಗಿ ಸಾಲ್ವ್ ಮಾಡಬೇಕಾ? ಅಯ್ಯೋ ಕಾರ್ತಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನನಗೆ ವಿಪರೀತ ಜ್ವರ, ನಾನು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಲಿದ್ದೇನೆ. ನೀನು
ಹೀಗೆ ಹೋಗಿ ಅಣ್ಣನ ಬಳಿ ಹೇಳು, ಅಷ್ಟರಲ್ಲಿ ನಾನು ಎಸ್ಕೇಪ್ ಆಗಿ ಬಿಡುತ್ತೇನೆ ಎಂದು ವೇಗವಾಗಿ ಹೊರಬರಲು ಕೈಕಟ್ಟಿ ಸ್ಟೈಲಾಗಿ ಬಾಗಿಲಿನಲ್ಲಿ ನಿಂತಿದ್ದನು ಅಥರ್ವ. ವಿಕ್ರಮ್ಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಎನ್ನುವುದೊಂದೇ ಬಾಕಿ. ತನ್ನ ಎದೆಯ ಮೇಲೆ ಕೈ ಇಟ್ಟವನು ಅಣ್ಣ ನೀವು ನೀವು ಎಂದು ತೊದಲಿದ. ನಿನಗೆ ಜ್ವರ ಎಂದು ಕೇಳಿದೆ, ಅದಕ್ಕೆ ನಾನು ಇಂಜೆಕ್ಷನ್ ಕೊಡೋಣ ಎಂದು ಬಂದೆ ಎಂದು ಅವನು ಹೇಳಿದ ರೀತಿಯೇ ಟೆರ್ರರ್ ಆಗಿರಲು, ಅಯ್ಯೋ ನನಗೆ ಇಂಜೆಕ್ಷನ್ ಅಂದರೆ ಭಯ ಎಂದು ಮಗುವಿನಂತೆ ಮುಖವನ್ನು ಜೋತು ಹಾಕಿದ. ಈಗ ಅವನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದ ಅಥರ್ವ. ಅವನನ್ನು ಸೀಟಿನಲ್ಲಿ ಕೂರಿಸಿ ಟೇಬಲ್ ಮೇಲೆ ಹತ್ತಿ ಕಾಲು ನೇತು ಹಾಕಿಕೊಂಡು ಕುಳಿತವನು, ನಿನಗೆ ಏನು ವಿಕ್ರಮ್ ಸಮಸ್ಯೆ? ಕಾಪರ್ ಫ್ಯಾಕ್ಟರಿಗೆ ಹೋಗಲು ಯಾಕೆ ಇಷ್ಟು ಭಯ ಪಡ್ತಾ ಇದೀಯಾ? ಅದು ನಮ್ಮದೇ ತಾನೆ, ಅದಕ್ಕೆ ನಿನ್ನನ್ನು MD ಮಾಡಲಿದ್ದೇನೆ. ಹೀಗಿರುವಾಗ ಹೀಗೆ ಭಯಪಟ್ಟರೆ ಹೇಗೆ ಎಂದು ಕೂಲಾಗಿ ಕೇಳಲು, ಅಯ್ಯೋ ಅಣ್ಣ, ನೀವು ಸಾಧಾರಣವಾಗಿ ಕೇಳುತ್ತಿದ್ದೀರಿ, ಆದರೆ ನನಗೆ ಇದೆಲ್ಲ ಅಭ್ಯಾಸವಿಲ್ಲವಲ್ಲ. ಸುಮ್ಮನೆ ಹೋಗಿ MD ಸೀಟಿನಲ್ಲಿ ಕುಳಿತು ಯಾವುದೋ ಫೈಲ್ ತಿರುವು ಹಾಕಿ 2 ಸಹಿ ಹಾಕಿ ಮನೆಗೆ ಬಂದೆವಾ ಅಂತ ಇದ್ದರೆ ಪರವಾಗಿಲ್ಲ, ಆದರೆ ಅಲ್ಲಿ ಎಲ್ಲರೂ ಮುಷ್ಕರ ಮಾಡುತ್ತಿದ್ದಾರೆ. ಈ ಸಮಯದಲ್ಲಿ ನಾನು ಏನು ಮಾತನಾಡಿ ಹೇಗೆ ನಿಭಾಯಿಸುತ್ತೇನೆ ಎಂದು ತನ್ನ ಮನಸ್ಸಿನಲ್ಲಿದ್ದುದನ್ನು ಇದ್ದ ಹಾಗೆ ಹೇಳಲು ತನ್ನ ತಮ್ಮನ ಮುಖವನ್ನು ಆಳವಾಗಿ ಗಮನಿಸಿದವನು, ಸರಿ, ನೀನು ಹೋಗುವುದು ಬೇಡ ಎಂದ. ಹೇ, ನಿಜವಾಗಿಯುವಾ ಎಂದು ಮುಖ ಹರಳಿ ಅವನು ಕೇಳಲು, ಹೌದು, ಇನ್ನು ನೀನು ಫ್ಯಾಕ್ಟರಿಗೆ ಹೋಗುವುದು ಬೇಡ, ಇಲ್ಲಿ ಆಫೀಸ್ಗೆ ಬರುವುದು ಬೇಡ. ಯಾಶಿಕಾಳನ್ನು ನಿನಗೆ ಮದುವೆ ಮಾಡಿಕೊಡಲು ನಿರ್ಧರಿಸಿದ್ದೇನೆ ಎಂದ ತಕ್ಷಣ, ಮದುವೆಯಾ? ಅದು ಯಾಶಿಕಾಳ ಜೊತೆಯಾ ಎಂದು ಎದೆಯನ್ನು ಹಿಡಿದುಕೊಂಡು ಅವನು ವಾಲಲು ಹೋದ. ಅವನನ್ನು ತಡೆದು ಹಿಡಿದು ನೇರವಾಗಿ ನಿಲ್ಲಿಸಿದ ಕಾರ್ತಿಕ್. ಯಾಕಣ್ಣ ಈ ವಿಷಪರೀಕ್ಷೆ? ಹೋಗಿ ಹೋಗಿ ಅವಳ, ಬೇಕಿದ್ದರೆ ಒಂದು ಕೆಲಸ ಮಾಡಿ ನೀವೇ ನನ್ನನ್ನು ಸಮುದ್ರಕ್ಕೆ ದೂಡಿಬಿಡಿ ಎಂದು ಹೇಳಲು, ಏನು ಹಾಗೆಯೇ ಈಜಿಕೊಂಡು ತಪ್ಪಿಸಿಕೊಳ್ಳಬಹುದು ಎಂದುಕೊಂಡಿದ್ದೀಯಾ? ಯಾಕೋ ಆ ಯಾಶಿಕಾ ನಿನ್ನನ್ನು ಅಷ್ಟು ಕೇವಲವಾಗಿ ಮಾತನಾಡಿದಳು. ಹಾಗಿರುವಾಗ ನೀನು ಹೀಗೆ ಹೇಡಿಯಾಗಿದ್ದರೆ ಹೇಗೆ? ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಎಷ್ಟು ಸಮಸ್ಯೆಗಳಿರುತ್ತವೆ ಗೊತ್ತಾ? ಎಲ್ಲವನ್ನು ನಿಭಾಯಿಸಿಯೇ ನಾನು ಈ ಪೊಸಿಷನ್ನಲ್ಲಿ ಇರುವುದು. ಅದರ ಜೊತೆಗೆ ಎಷ್ಟು ಬಿಸ್ನೆಸ್ ನಮಗಿದೆ. ಕಾಪರ್ ಫ್ಯಾಕ್ಟರಿ ಒಂದನ್ನು ಮಾತ್ರ ನಿನ್ನ ಕೈಗೆ ಕೊಡುತ್ತಿದ್ದೇನೆ. ಅದು ಬಿಟ್ಟು ಸ್ಟೀಲ್ ಫ್ಯಾಕ್ಟರಿ, ಲೆದರ್ ಫ್ಯಾಕ್ಟರಿ, ಸಿಮೆಂಟ್ ಫ್ಯಾಕ್ಟರಿ, ಇನ್ನೂ ಎಕ್ಸೆಟ್ರಾ ಎಷ್ಟು ನಾನು ನೋಡಿಕೊಳ್ಳುತ್ತಿದ್ದೇನೆ. ಅದು ಅಲ್ಲದೆ ಇನ್ನೂ ಎಷ್ಟು ಬಿಸ್ನೆಸ್ ಇದೆ ಎಂದು ನಿನಗೆ ಗೊತ್ತಾ? ನಾಳೆ ಆಡಿಟರನ್ನು ಬರಲು ಹೇಳುತ್ತೇನೆ. 2 ದಿನ ಅವರ ಜೊತೆ ನೀನಿರು, ನಿನಗೆಲ್ಲ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಎಂದ. ಅಯ್ಯೋ ಅಣ್ಣ, ಪ್ಲೀಸ್, ನನಗೆ ಅಷ್ಟು ವಿವರ ಸಾಲದು. ನಾನು ಹೋಗಿ ಏನಾದರೂ ಎಡವಟ್ಟು ಮಾಡಿದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿಬಿಡುತ್ತದೆ ಎಂದು ವಿಕ್ರಮ್ ಭಯಪಟ್ಟುಕೊಂಡು ಹೇಳಲು, ಈಗ ಕೆಳಗಿಳಿದು ಅವನ ಹೆಗಲ ಮೇಲೆ ತಟ್ಟಿದವನು, ನೀನು ನನ್ನ ರಕ್ತ ಕಣೋ. ನನ್ನಲ್ಲಿರುವ ಎಲ್ಲ ಪ್ರತಿಭೆಯೂ ನಿನ್ನಲ್ಲೂ ಇದೆ. ನಿನ್ನನ್ನು ಕಷ್ಟ ಗೊತ್ತಾಗದಂತೆ ಮುದ್ದಾಗಿ ಬೆಳೆಸಿಬಿಟ್ವಿ. ಹಾಗಾಗಿ ನಿನ್ನೊಳಗಿರುವ ಪ್ರತಿಭೆ ನಿನಗೆ ತಿಳಿಯದಂತಾಗಿದೆ. ಒಬ್ಬನ ಪ್ರತಿಭೆ ತಿಳಿಯಬೇಕೆಂದರೆ ಯಶಸ್ವಿಯಾಗಿ ನಡೆಯುವ ಬಿಸಿನೆಸ್ ಕೈಯಲ್ಲಿ ಕೊಟ್ಟಾಗ ಅಲ್ಲ, ನಷ್ಟದಲ್ಲಿರುವ ಒಂದು ಬಿಸಿನೆಸ್ಸನ್ನು ಮೇಲೆತ್ತುವಾಗ ಅವನ ಟ್ಯಾಲೆಂಟ್ ಏನು ಎಂದು ತಿಳಿಯುತ್ತದೆ. ಈ ತರಹದ ಅತಿ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿಹಾಕಿಕೊಂಡು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅದನ್ನು ಪರಿಹರಿಸುವಾಗ ಅವನ ಪ್ರತಿಭೆ ಹೊರಬರುತ್ತದೆ. ಕಾಪರ್ ಫ್ಯಾಕ್ಟರಿಗೆ ಸರಿಯಾಗಿ ತಾನೇ ನಾನು ಬೋನಸ್ ಅನೌನ್ಸ್ ಮಾಡಿದ್ದೇನೆ. ಅದನ್ನು ಮೀರಿ ಹೋರಾಟ ಮಾಡುತ್ತಿದ್ದಾರೆ ಎಂದರೆ ಅದರಲ್ಲಿ ಬೇರೆ ಯಾವುದೋ ವಿಷಯ ಇದೆ ಎಂದು ನನ್ನ ಮನಸ್ಸಿಗೆ ಅನ್ನಿಸುತ್ತಿದೆ. ನಿನ್ನಿಂದ ಅದು ಏನು ಎಂದು ಕಂಡುಹಿಡಿದು ಕ್ಲಿಯರ್ ಮಾಡಲು ಸಾಧ್ಯವಾದರೆ ನಿನ್ನಿಂದ ಏನನ್ನಾದರೂ ಬೇಕಾದರೂ ಸಾಧಿಸಲು ಸಾಧ್ಯ. ಇವತ್ತು ಪೂರ್ತಿ ಅವರು ಸ್ಟ್ರೈಕ್ ಮುಂದುವರಿಸಿದರೆ ಹಲವು ಕೋಟಿ ರೂಪಾಯಿ ಲಾಸ್ ಆಗುತ್ತದೆ. ಯೋಚಿಸಿಕೊ, ಇದನ್ನು ಹೇಗೆ ಸಾಲ್ವ್ ಮಾಡುವುದು ಎಂದು ಎಂದ. ಹಾಗಾದರೆ ಅವರು ಕೇಳುವ ಬೋನಸ್ ಕೊಟ್ಟು ಬಿಡಲಾ ಎಂದು ಮಗುವಿನಂತೆ ವಿಕ್ರಮ್ ಕೇಳಲು, ಯಾಕೋ ಆಸ್ತಿಯನ್ನು ಒಟ್ಟಾಗಿ ಬರೆದುಕೊಡಿ ಎಂದು ಕೇಳಿದರೆ ಬರೆದುಕೊಟ್ಟು ಬಿಡುತ್ತೀಯಾ ಎಂದು ಇವನು ಕೇಳಲು, ಅದು ಹೀಗೆ ಎಂದಾಗ, ಇಲ್ಲಿ ನೋಡು, ಒಬ್ಬನು ಹಲವು ಕಂಪನಿಗಳನ್ನು ಇಟ್ಟುಕೊಂಡಿದ್ದಾನೆ, ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡುತ್ತಿದ್ದಾನೆ ಎಂದರೆ ಅವರ ಬಳಿ
ಎಲ್ಲವೂ ಸುಮ್ಮನೆ ಬಂತು ಎಂದು ಅರ್ಥವಲ್ಲ. ಕಷ್ಟಪಡದೆ 10 ಪೈಸೆ ಕೂಡ ಈ ಭೂಮಿಯಲ್ಲಿ ಸಂಪಾದಿಸಲು ಸಾಧ್ಯವಿಲ್ಲ. ಪ್ರತಿಯೊಂದು ಪೈಸೆಯು ಕಷ್ಟಪಟ್ಟು ಸಂಪಾದಿಸಿದ್ದು. ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರಿಗೆ ಆ ಫ್ಯಾಕ್ಟರಿಯಿಂದ ಬರುವ ಆದಾಯದಿಂದ ಮಾತ್ರವೇ ಒಳ್ಳೆಯದನ್ನು ಮಾಡಲು ಸಾಧ್ಯ. ಇದುವರೆಗೂ ಆ ಫ್ಯಾಕ್ಟರಿಯಿಂದ ನಮಗೆ ಎಷ್ಟರ ಮಟ್ಟಿಗೆ ಲಾಭ ಬರುತ್ತಿದೆಯೋ ಅದರಿಂದಲೇ ಅವರಿಗೆ 18% ನಾನು ಬೋನಸ್ ಘೋಷಿಸಿದ್ದು. ಹಾಗಾಗಿ ಈಗ ಮಾಡುತ್ತಿರುವುದು ಸರಿಯಾಗಿಯೇ ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ 3% ಹೆಚ್ಚಾಗಿ ಹಾಕಿದ್ದೇನೆ. ಆದರೆ ಅದು ಅವರಿಗೆ ಕಡಿಮೆಯಾಗಿ ಕಾಣುತ್ತಿದೆ ಎಂದರೆ ಸಮಸ್ಯೆ ಬೋನಸ್ನಲ್ಲಿ ಇಲ್ಲ, ಬೇರೆ ಎಲ್ಲೋ ಇದೆ. ಅದು ನನಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ಅದೇ ರೀತಿ ನಿನಗೂ ಅರ್ಥವಾಗಿ ಅದನ್ನು ಪರ್ಫೆಕ್ಟಾಗಿ ಕ್ಲಿಯರ್ ಮಾಡಬೇಕು. ನಾನು ಹೇಳಿದ್ದನ್ನು ಮೀರಿ 1% ಕೂಡ ಅದರಲ್ಲಿ ಹೆಚ್ಚಿಸಿ ಕೊಡಬಾರದು. ಅದೇ ರೀತಿ ಅವರು ಒಪ್ಪಿ ಸಂತೋಷವಾಗಿ ಕೆಲಸಕ್ಕೆ ಹೋಗಬೇಕು. ಅದನ್ನು ನಿನ್ನಿಂದ ಮಾಡಲು ಸಾಧ್ಯ ಎಂದು ನಾನು ನಂಬುತ್ತೇನೆ. ನಾನೇ ನಿನ್ನನ್ನು ನಂಬುವಾಗ ನಿನ್ನನ್ನು ನೀನು ನಂಬುವುದರಲ್ಲಿ ಏನೋ ಸಮಸ್ಯೆ ಇದೆ. ಧೈರ್ಯವಾಗಿ ಹೋಗು. ನಿನ್ನ ಜೊತೆ ಕಾರ್ತಿಕ್ ಬರುತ್ತಾನೆ. ಆದರೆ ಅವನು ಈ ವಿಷಯದಲ್ಲಿ ಸ್ವಲ್ಪವೂ ಬಾಯಿ ಬಿಡುವುದಿಲ್ಲ. ಪೂರ್ತಿಯಾಗಿ ನೀನೇ ಎಲ್ಲವನ್ನು ಮಾಡಿ ಮುಗಿಸಬೇಕು. ಅರ್ಥವಾಯಿತಾ ಎಂದು ಹೇಳಿದವನು ಓಕೆ ಹೊರಡು ಎಂದು ಹೇಳಿಬಿಟ್ಟು ಅವನು ತನ್ನ ಆಫೀಸ್ ರೂಮ್ಗೆ ಹೋದನು. ಅಯ್ಯೋ ಎಂದು ತಲೆಯ ಮೇಲೆ ಕೈ ಇಟ್ಟುಕೊಂಡ. ಹೊಸ ಜವಾಬ್ದಾರಿಯತ್ತ ವಿಕ್ರಮ್ ಅವನಿಗೆ ಏನೋ ಒಂಥರ ಅನ್ನಿಸುತ್ತಿತ್ತು. PUC ಪಬ್ಲಿಕ್ ಎಕ್ಸಾಮ್ ಬರೆಯಲು ಹಠ ಹಿಡಿದ ನೆನಪು ಈಗ ಅವನಿಗೆ ಬಂತು. ಏನೋ ವಿಕ್ರಮ್, PUC ಎಕ್ಸಾಮ್ಗೆ ಹೊತ್ತು ಹಠ ಹಿಡಿದಾಗ ಅಣ್ಣ ಎಳೆದುಕೊಂಡು ಹೋಗಿ ಎಕ್ಸಾಮ್ ಹಾಲ್ನಲ್ಲಿ ಬಿಟ್ಟು ಬಂದರು. ಮರುದಿನವೂ ಅದೇ ಸಮಸ್ಯೆ. ಕೊನೆಯ ಎಕ್ಸಾಮ್ ಬರೆದು ಮುಗಿಸುವವರೆಗೂ ನಿನ್ನನ್ನು ಗಮನಿಸಲು ಎಕ್ಸಾಮ್ ಹಾಲ್ ಹೊರಗೆ ಕಾಯುತ್ತಿದ್ದರು. ಅದಾದ ಮೇಲೆ ಕಾಲೇಜಿಗೆ ಅಂತ ಖುಷಿಯಾಗಿ ಫಾರಿನ್ಗೆ ಓಡಿ ಹೋದೆ. ಅಲ್ಲಿಯೂ ತುಂಬ ಖುಷಿಯಾಗಿದ್ದೆ. ಈಗ ಮತ್ತೆ PUC ಎಕ್ಸಾಮ್ ನೆನಪಿಸುವ ಹಾಗೆಯೇ ಹಿಡಿದು ದೂಡುತ್ತಿದ್ದಾರೆ. ಏನು ಮಾಡಲಿದ್ದೇನೋ ಎಂದು ತನ್ನಷ್ಟಕ್ಕೆ ತಾನೇ ಗುಣಗುತ್ತಾ ನಿಟ್ಟುಸಿರು ಬಿಡಲು ವಿಕ್ರಮ್ ಸರ್, ಬಾಸ್ ಹೇಳಿದ್ದನ್ನು ಒಂದು 5 ನಿಮಿಷ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ. ಅವರು ಹೇಳಿದ್ದರಲ್ಲೇ ಬಹಳಷ್ಟು ವಿಷಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇನ್ನೂ ಮಕ್ಕಳ ಹಾಗೆ ಇರಬೇಡಿ. ಬಾಸ್ ಈ ಸಮಸ್ಯೆಯನ್ನು ಒಂದೇ ಒಂದು ಫೋನ್ ಕಾಲ್ನಲ್ಲಿ ಸರಿಪಡಿಸಿ ಬಿಡುತ್ತಾರೆ. ಹಾಗಿರುವಾಗ ನಿಮ್ಮನ್ನು ಕಳುಹಿಸುತ್ತಿದ್ದಾರೆ ಎಂದರೆ ಅದು ನಿಮಗೊಂದು ಪರೀಕ್ಷೆಯ ಹಾಗೆ ತಾನೇ. ನೀವು ಬನ್ನಿ ನೋಡಿಕೊಳ್ಳೋಣ ಎಂದು ಕಾರ್ತಿಕ್ ಸಮಾಧಾನವಾಗಿ ಹೇಳಲು ಓಕೆ ಎಂದು ಅವನ ಜೊತೆ ಹೊರಟ ವಿಕ್ರಮ್. ಸರಿಯಾಗಿ ಒಂದು ಫೈಲ್ಗೆ ಸಹಿ ಪಡೆಯುವುದಕ್ಕಾಗಿ ಅವಳ ಕೋಣೆಯಿಂದ ಹೊರಬಂದಳು ನಕ್ಷತ್ರ. ಅತ್ತಿಗೆ ಅಂತ ಓಡಿ ಹೋಗಿ ಮಗುವಿನಂತೆ ಅವಳ ಮುಂದೆ ಮುಖವನ್ನಿಟ್ಟು, ಅಣ್ಣ ತುಂಬ ಹಿಂಸೆ ಮಾಡುತ್ತಿದ್ದಾರೆ. ಕಾಪರ್ ಫ್ಯಾಕ್ಟರಿಗೆ ಹೋಗಲು ಹೇಳುತ್ತಿದ್ದಾರೆ. ನೀವು ಬರುತ್ತೀರಾ ಎಂದು ಕೇಳಿದ. ಸರ್, ನಿಮ್ಮ ಅಣ್ಣ ಏನೇ ಮಾಡಿದರೂ ಅದರಲ್ಲಿ ಒಂದು ಕಾರಣವಿರುತ್ತದೆ ಸರ್. ನೀವು ಭಯಪಡದೆ ಹೋಗಿ ಬನ್ನಿ ಎಂದು ಹೇಳಲು ಸರಿಯಾಗಿದೆ ಬಿಡಿ. ಆ ಹಿಟ್ಲರ್ಗೆ ಮದುವೆಯಾಗಿ ನೀವು ಅವರಂತೆಯೇ ಬದಲಾಗಿ ಬಿಟ್ಟಿರಿ ಅತ್ತಿಗೆ ಎಂದ. ವಿಕ್ರಮ್ ಸರ್, ಇದು ನಿಮ್ಮ ಮನೆಯಲ್ಲ, ಆಫೀಸ್. ಇಲ್ಲಿ ನಾನು ನಿಮ್ಮ ಅತ್ತಿಗೆಯಲ್ಲ, ನಿಮ್ಮ ಅಣ್ಣನ PA. ಮೊದಲ ದಿನ ನಿಮ್ಮ ಅಣ್ಣ ನನ್ನನ್ನು PA ಎಂದು ಹೇಳಿದಾಗ ನಾನು ಇದೇ ಭಯವನ್ನೇ ಪಟ್ಟಿದ್ದೆ. ಈಗ ಸುಲಭವಾಗಿ ಒಗ್ಗಿಕೊಂಡಿಲ್ಲವಾ? ಅದೇ ರೀತಿ ನೀವು ಧೈರ್ಯವಾಗಿ ಹೋಗಿ. ನಿಮ್ಮದೇ ಫ್ಯಾಕ್ಟರಿಗೆ ಹೋಗುವುದಕ್ಕೆ ನೀವು ಯಾಕೆ ಭಯಪಡ್ತಾ ಇದ್ದೀರಿ ಎಂದಳು. ಸರಿ ಅತ್ತಿಗೆ, ನೀವು ಅಣ್ಣನಿಗೆ ಸಪೋರ್ಟ್ ಮಾಡುವವರೇ. ಇಬ್ಬರೂ ಒಂದೇ ತರಹ ಇದ್ದೀರಿ. ಒಬ್ಬ ಚಿಕ್ಕ ಹುಡುಗನನ್ನು ಅಷ್ಟು ದೊಡ್ಡ ಫ್ಯಾಕ್ಟರಿಗೆ ಕಳುಹಿಸುತ್ತಿದ್ದೀರಲ್ಲ, ಅವನು ಹೇಗೆ ನಿಭಾಯಿಸುತ್ತಾನೋ ಇಲ್ಲವೋ ಎಂದು ಸ್ವಲ್ಪವಾದರೂ ಬೇಸರ ಪಡುತ್ತಿದ್ದೀರಾ? ಓಕೆ, ನಾನು ಹೋಗಿ ಬರುತ್ತೇನೆ. ರಾತ್ರಿ ಮನೆಗೆ ಬಂದು ನಿಮ್ಮಿಬ್ಬರನ್ನು ಅಲ್ಲಿ ನೋಡಿಕೊಳ್ಳುತ್ತೇನೆ ಎಂದವನು. ಆದರೂ ಅತ್ತಿಗೆ ತಾಯಿಗೆ ಸಮಾನ, ಆದ್ದರಿಂದ ನನ್ನನ್ನು ಆಶೀರ್ವಾದ ಮಾಡಿ ಎಂದು ತಲೆಬಾಗಲು. ಯಾಕೆ ಸರ್ ಎಂದು ಅವಳು ಹಿಂಜರಿಯಲು, ಮೊದಲ ಬಾರಿಗೆ ಒಂದು ಸಮಸ್ಯೆಗಾಗಿ, ಅದು ಫಸ್ಟ್ ಟೈಮ್ ಕಾಪರ್ ಫ್ಯಾಕ್ಟರಿಗೆ ಹೋಗುತ್ತಿದ್ದೇನೆ, ಅದಕ್ಕಾಗಿ ತಾನೇ ಎಂದ ತಕ್ಷಣ ಒಳ್ಳೆಯದಾಗಲಿ, ಹೋಗಿ ಬನ್ನಿ ಎಂದಳು ನಕ್ಷತ್ರ. ಇದೆಲ್ಲವನ್ನು ಅಥರ್ವ CCTV ಕ್ಯಾಮರಾ ಮೂಲಕ ನೋಡಿ ತಮ್ಮನ ಆಟ ನೆನೆದು ತಲೆಗೆ ಹೊಡೆದುಕೊಳ್ಳುತ್ತಿದ್ದನು. ಅದಾದ ಮೇಲೆ ಕಾರ್ತಿಕ್ ಜೊತೆ ಲಿಫ್ಟ್ ಒಳಗೆ ನುಗ್ಗಿದವನು ಕೆಳಗೆ ಹೋದನು. ಅವನಿಗಿಂತ ಮುಂಚಿತವಾಗಿಯೇ ಗುಣಾಲ್, ಆಲ್ವಿನ್ ಇಬ್ಬರು ಅಲ್ಲಿ ಮತ್ತೊಂದು ಕಾರಿನ ಬಳಿ ಇದ್ದರು. ಅವನು ಹೋದ ತಕ್ಷಣ ಕಾರಿನ ಬಾಗಿಲು ತೆಗೆಯಲು ಥ್ಯಾಂಕ್ ಯು ಆಲ್ವಿನ್ ಬ್ರೋ ಎಂದು ಹೇಳಿಬಿಟ್ಟು ಕಾರು ಹತ್ತಿ ಕುಳಿತನು.
ಕಾರ್ತಿಕ್ ಅವನ ಪಕ್ಕ ಕುಳಿತ. ಗುಣಾಲ್ ಕಾರನ್ನು ಸ್ಟಾರ್ಟ್ ಮಾಡಲು ಈಗ ಕಾರು ಹೊರಟಿತು. ಅವರ ಕಾರಿಗೆ ಮುಂದೆ ಮತ್ತು ಹಿಂದೆ 2 ಕಾರುಗಳು ಭದ್ರತಾ ಸಿಬ್ಬಂದಿಯೊಂದಿಗೆ ಹೋದವು. ಸಂತೋಷವಾಗಿ ಸ್ವತಂತ್ರವಾಗಿ ತಿರುಗಾಡುತ್ತಿದ್ದವನಿಗೆ ಈ ಭದ್ರತೆ ಕೂಡ ಏನೋ ಜೈಲಿನಲ್ಲಿ ಬಂಧಿಸಿದಂತೆ ಕಷ್ಟವಾಗುತ್ತಿತ್ತು. ಕಣ್ಣುಗಳನ್ನು ಮುಚ್ಚಿ ಸೀಟಿಗೆ ವಾಲಿದ ವಿಕ್ರಮ್. ನಕ್ಷತ್ರ ಒಳಗೆ ಹೋಗಿ ಫೈಲ್ ಚಾಚಿದಳು. ಈ ಫೈಲ್ನಲ್ಲಿ ಸಹಿ ಮಾಡಿ ಮಾವ ಅಂದ ಕೂಡಲೇ ಬೆಂಕಿಯಂತೆ ಅವಳನ್ನು ದುರುಗುಟ್ಟಿ ನೋಡಿದ ಅಥರ್ವ. ಏತಕ್ಕೆ ಎಂದು ಅರ್ಥವಾಗದೆ ಅವಳು ನೋಡಲು, ಇದು ಮನೆಯಲ್ಲ, ಆಫೀಸ್. ಕಾಲ್ ಮಿ ಸರ್. ಇಲ್ಲಿ ನಾನು ನಿನ್ನ ಪ್ರಿಯಕರನಲ್ಲ, MD ಎಂದು ಕಠಿಣವಾಗಿ ಎಚ್ಚರಿಸಲು ಅವಳ ಮೈ ನಡುಗಿತು. ತಾಳೆ ಮರ ಮನೆಗೆ ಬಂದು ಬೇಡಿಕೊಳ್ಳುವಾಗ ಇದೆ ನಿನಗೆ ಎಂದು ಮನಸ್ಸಿನಲ್ಲೇ ಬೈದುಕೊಂಡರೂ ಹೊರಗೆ ಹೇಳಲಾಗದ ಪರಿಸ್ಥಿತಿ ಪ್ರಸ್ತುತ ಅವಳದು. ಸಹಿ ಹಾಕುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ CCTVಯನ್ನು ಗಮನಿಸಿದ ಅಥರ್ವನಿಗೆ ಆಘಾತವಾಯಿತು. ಮುಂದಿನ 1 ನಿಮಿಷದಲ್ಲಿ ಕಾರ್ ಪಾರ್ಕಿಂಗ್ನಲ್ಲಿದ್ದ ಫೈರ್ ಅಲಾರಾಮ್ ಎಲ್ಲವೂ ಜೋರಾಗಿ ಮೊಳಗತೊಡಗಿತು. ಅಥರ್ವನ ಕಾರು ಹೊತ್ತಿ ಉರಿಯುತ್ತಿತ್ತು. ಹಾಗೆಯೇ ಎದ್ದು ಅವಸರವಾಗಿ ಅವನು ಓಡಲು ಅವನ ಹಿಂದೆ ನಕ್ಷತ್ರ ಕೂಡ ಓಡಿದಳು. ಇಬ್ಬರು ಲಿಫ್ಟ್ ಒಳಗೆ ನುಗ್ಗಲು ಅಥರ್ವನಿಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗದ ಸ್ಥಿತಿ. ನಕ್ಷತ್ರಗೆ ಇದಕ್ಕೂ ಮೀರಿ ಆತಂಕವಾಗಿತ್ತು. ಕೆಲವೇ ನಿಮಿಷಗಳಲ್ಲಿ ಆಫೀಸ್ ಸ್ಟಾಫ್ ಎಲ್ಲರೂ ಕೆಳಗೆ ಜಮಾಯಿಸಿ ಬಿಟ್ಟರು. ಅವನ ಕಾರು ಸಂಪೂರ್ಣವಾಗಿ ಹೊತ್ತಿ ಉರಿಯುತ್ತಿರಲು ಆ ಬೆಂಕಿಯ ಆಚೆ ಬದಿಯಿಂದ ಚಪ್ಪಾಳೆ ತಟ್ಟುತ್ತಾ ಮುಂದೆ ಬಂದು ನಿಂತಳು ಮಾಯಾ. ಈ ಕತೆ ಇನ್ನೂ ಇದೆ. ಥ್ಯಾಂಕ್ ಯು ಸೋ ಮಚ್.